ಹೈಕೋರ್ಟ್ ಡಿಸಿಷನ್ ಹೋಲ್ಡ್ ಮಾಡಿದ್ರು ಅದ್ರ ಮೇಲೆ ಅಪೀಲ್ ಹಾಕಕ್ಕೆ ಹೇಳಿದ್ದೀನಿ. ಡಿವಿಷನ್ ಬೆಂಚ್ ಮುಂದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಅಪೀಲ್ ಆಗ್ತದೆ. ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದ್ರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. ಐದು ವರ್ಷದ ಪದೇ ಪದೇ ಮಾತಾಡ್ತೀವಿ. ನೀವು ನಿನ್ನೆ ಕಾನ್ಫಿಡೆಂಟ್ ಹೇಳಿದ್ದೀರಾ 5 ವರ್ಷ ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಈಗ ಹೈಕೋರ್ಟ್ ಡಿಸಿಷನ್ ಹೋಲ್ಡ್ ಮಾಡಿದ್ರು ಅದ್ರ ಮೇಲೆ ಅಪೀಲ್ ಹಾಕಕ್ಕೆ ಹೇಳಿದ್ದೀನಿ. ಡಿವಿಷನ್ ಬೆಂಚ್ ಮುಂದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಅಪೀಲ್ ಆಗ್ತದೆ. ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದ್ರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. ಐದು ವರ್ಷದ ಪದೇ ಪದೇ ಮಾತಾಡ್ತೀವಿ. ನೀವು ನಿನ್ನೆ ಕಾನ್ಫಿಡೆಂಟ್ ಹೇಳಿದ್ದೀರಾ 5 ವರ್ಷ ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಈಗ ಹೈಕೋರ್ಟ್ ಡಿಸಿಷನ್ ಹೋಲ್ಡ್ ಮಾಡಿದ್ರು ಅದ್ರ ಮೇಲೆ ಅಪೀಲ್ ಹಾಕಕ್ಕೆ ಹೇಳಿದ್ದೀನಿ. ಡಿವಿಷನ್ ಬೆಂಚ್ ಮುಂದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಅಪೀಲ್ ಆಗ್ತದೆ. ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದ್ರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. ಐದು ವರ್ಷದ ಪದೇ ಪದೇ ಮಾತಾಡ್ತೀವಿ. ನೀವು ನಿನ್ನೆ ಕಾನ್ಫಿಡೆಂಟ್ ಹೇಳಿದ್ದೀರಾ 5 ವರ್ಷ ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಈಗ ಹೈಕೋರ್ಟ್ ಡಿಸಿಷನ್ ಹೋಲ್ಡ್ ಮಾಡಿದ್ರು ಅದ್ರ ಮೇಲೆ ಅಪೀಲ್ ಹಾಕಕ್ಕೆ ಹೇಳಿದ್ದೀನಿ. ಡಿವಿಷನ್ ಬೆಂಚ್ ಮುಂದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಅಪೀಲ್ ಆಗ್ತದೆ. ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದ್ರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. ಐದು ವರ್ಷದ ಪದೇ ಪದೇ ಮಾತಾಡ್ತೀವಿ. ನೀವು ನಿನ್ನೆ ಕಾನ್ಫಿಡೆಂಟ್ ಹೇಳಿದ್ದೀರಾ 5 ವರ್ಷ ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಈಗ ಹೈಕೋರ್ಟ್ ಡಿಸಿಷನ್ ಹೋಲ್ಡ್ ಮಾಡಿದ್ರು ಅದ್ರ ಮೇಲೆ ಅಪೀಲ್ ಹಾಕಕ್ಕೆ ಹೇಳಿದ್ದೀನಿ. ಡಿವಿಷನ್ ಬೆಂಚ್ ಮುಂದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಅಪೀಲ್ ಆಗ್ತದೆ. ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದ್ರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. ಐದು ವರ್ಷದ ಪದೇ ಪದೇ ಮಾತಾಡ್ತೀವಿ. ನೀವು ನಿನ್ನೆ ಕಾನ್ಫಿಡೆಂಟ್ ಹೇಳಿದ್ದೀರಾ 5 ವರ್ಷ ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಈಗ ಹೈಕೋರ್ಟ್ ಡಿಸಿಷನ್ ಹೋಲ್ಡ್ ಮಾಡಿದ್ರು ಅದ್ರ ಮೇಲೆ ಅಪೀಲ್ ಹಾಕಕ್ಕೆ ಹೇಳಿದ್ದೀನಿ. ಡಿವಿಷನ್ ಬೆಂಚ್ ಮುಂದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಅಪೀಲ್ ಆಗ್ತದೆ. ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದ್ರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. ಐದು ವರ್ಷದ ಪದೇ ಪದೇ ಮಾತಾಡ್ತೀವಿ. ನೀವು ನಿನ್ನೆ ಕಾನ್ಫಿಡೆಂಟ್ ಹೇಳಿದ್ದೀರಾ 5 ವರ್ಷ ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಈಗ ಹೈಕೋರ್ಟ್ ಡಿಸಿಷನ್ ಹೋಲ್ಡ್ ಮಾಡಿದ್ರು ಅದ್ರ ಮೇಲೆ ಅಪೀಲ್ ಹಾಕಕ್ಕೆ ಹೇಳಿದ್ದೀನಿ. ಡಿವಿಷನ್ ಬೆಂಚ್ ಮುಂದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.